ವೀಕ್ಷಕರೇ ನಮಸ್ಕಾರ. ನಿಮ್ಮ ಶತ್ರುಗಳನ್ನ ಯಾವ ತರ ಸರ್ವನಾಶ ಮಾಡಬೇಕು? ಶತ್ರುಗಳು ಯಾರಿಗಿಲ್ಲ, ಎಲ್ಲರಿಗೂ ಶತ್ರುಗಳಿದ್ದಾರೆ. ಅವ್ರನ್ನ ಯಾವ ತರ ಸಂಹಾರ ಮಾಡಬೇಕು ಅಥವಾ ಅವ್ರನ್ನ ಯಾವ ರೀತಿ ದೂರ ಮಾಡ್ಕೋಬೇಕು? ಅವರು ಯಾವುದೇ ಒಂದು ಪ್ರಯೋಗವನ್ನು ಮಾಡಿದರೆ ನಿಮ್ಮ ಮೇಲೆ ಬರಬಾರ್ದು. ಯಾವುದೇ ಒಂದು ವಾಮಾಚಾರ ಪ್ರಯೋಗವನ್ನು ಮಾಡಿದ್ರು ಸಹ ನಿಮ್ಮ ಮೇಲೆ ಬರಬಾರ್ದು. ಅದಕ್ಕೆ ಏನ್ ಮಾಡಬೇಕು ಗುರುಗಳೇ? ತುಂಬಾ ಜನ ಮಾಡ್ತಾ ಇದ್ದಾರೆ. ಹಣ ಹುಡ್ತಾ ಇಲ್ಲ ಕೈಯಲ್ಲಿ, ವ್ಯಾಪಾರ ಚೆನ್ನಾಗಿ ನಡೀತಾ ಇಲ್ಲ, ಮನೆಯಲ್ಲಿ ವಿನಾಕಾರಣ ಜಗಳಗಳಾಗ್ತಾ ಇದ್ದಾವೆ, ಮಕ್ಕಳು ಕಿರಿಕಿರಿ ಮಾಡ್ತಾ ಇದ್ದಾವೆ, ಬೆನ್ನು ನೋವಾಗ್ತಾ ಇದೆ, ರಾತ್ರಿ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇದ್ದಾವೆ. ಯಾವುದೇ ರೀತಿಯಾದ ಪರಿಹಾರಗಳನ್ನ ಮಾಡಿಕೊಂಡ್ರು ಸಹ ಪರಿಹಾರ ಆಗ್ತಾ ಇಲ್ಲ. ಏನ್ ಮಾಡಿದ್ರು ಸಹ ನಮಗೆ ಏಳಿಗೆ ಅನ್ನೋದು ಕಾಣಿಸ್ತಾ ಇಲ್ಲ. ನಮ್ಮ ವ್ಯಾಪಾರ ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ. ಎಷ್ಟೋ ಜನ ಕೇಳ್ತಾ ಇದ್ದೀರಿ. ಅದಕ್ಕೆ ಈ ಒಂದು ಪ್ರಯೋಗವನ್ನು ತೋರಿಸ್ತಾ ಇದ್ದೀನಿ ನೋಡಿ. ನಾನು ತೋರಿಸ್ತಾ ಇದ್ದೀನಿ ಅಲ್ವಾ, ಈ ಕಾಳು ಕರಿ ಉದ್ದು. ಈ ಉದ್ದು ನೀವು ಒಂದು ಪ್ರಯೋಗವನ್ನು ಮಾಡ್ಕೋಬೇಕು. ಈ ಉದ್ದಿನ ಕಾಳದಿಂದ ಯಾವ ತರ ಮಾಡ್ಕೋಬೇಕು? ಅಮಾವಾಸ್ಯೆ ದಿವಸ ಮಧ್ಯರಾತ್ರಿ ಸ್ಮಶಾನಕ್ಕೆ ಹೋಗಿ ಈ ಕಾಳುಗಳನ್ನ ಬೇಯಿಸ್ಕೊಂಡು ಬರಬೇಕು ವೀಕ್ಷಕರೇ. ಕುದಿಸ್ಕೊಂಡು ಬರಬೇಕು ಸ್ಮಶಾನದಲ್ಲಿನೇ. ಯಾವುದಾದ್ರೂ ಒಂದು ಗೋರಿ ಮೇಲೆ ಆಗ್ಬೋದು ಅಥವಾ ಸ್ಮಶಾನದ ಯಾವುದೇ ಒಂದು ಜಾಗದಲ್ಲಿ ಆಗ್ಬೋದು. ಈ ಕಾಳುಗಳನ್ನ ಮಧ್ಯರಾತ್ರಿ ಹೋಗಿ ನೀವು ಬೇಯಿಸ್ಕೊಂಡು ಬರಬೇಕು ವೀಕ್ಷಕರೇ. ಬೇಯಿಸ್ಕೊಂಡು ಬಂದ ನಂತರ ಇದನ್ನ 3 ದಿನಗಳ ಕಾಲ ನೆರಳಿನಲ್ಲಿ ಒಣಗಿಸಬೇಕು. 3 ದಿನಗಳ ಕಾಲ ನೆರಳಲ್ಲಿ ಒಣಗಿಸ್ಬೇಕು. ನಂತರ ಇದಕ್ಕೆ ಒಂದು ಮಂತ್ರ ಹೇಳ್ತೀನಿ ವೀಕ್ಷಕರೇ. ಈಗ ಆ ಒಂದು ಮಂತ್ರ 1008 ಬಾರಿ ಈ ಕಾಳುಗಳಿಗೆ ಅಭಿಮಂತ್ರಿಸಬೇಕು. 1008 ಬಾರಿ ಈ ಕಾಳುಗಳಿಗೆ ಆ ಮಂತ್ರವನ್ನು ಅಭಿಮಂತ್ರಿಸಿದರೆ ನೀವು ಯಾರ ಮನೆಯಲ್ಲಿ ಹಾಕ್ತಿರೋ ಅಥವಾ ಯಾರ ಅಂಗಳದಲ್ಲಿ ಹಾಕ್ತಿರೋ ಅವರ ಮನೆಯಲ್ಲಿ 3 ದಿನದಲ್ಲಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ವಿನಾಕಾರಣ ಜಗಳಗಳು ನಿಮ್ಮ ಮನೆಯಲ್ಲಿ ಯಾವ ತರ ನಡೀತಾ ಇದಾವೋ ಅದು ರಿಟರ್ನ್ ಅವ್ರ ಮನೆಯಲ್ಲಿ ನಡೀತಾ ಬರುತ್ತೆ. ವ್ಯಾಪಾರದಲ್ಲಿ ಅವರ ವ್ಯಾಪಾರವನ್ನ ಸ್ಟಾಪ್ ಮಾಡ್ಬೇಕಂದ್ರೆ ಈ ಒಂದು ಪ್ರಯೋಗವನ್ನ ಮಾಡಿ ಸಂಪೂರ್ಣವಾಗಿ ಅವರ ವ್ಯಾಪಾರ ಸ್ಟಾಪ್ ಆಗುತ್ತೆ ವೀಕ್ಷಕರೇ. ಅಲ್ಲಿರುವಂತ ಗಿರಾಕಿಗಳು ನಿಮ್ಮೆಡೆಗೆ ತಿರುಗ್ತಾರೆ. ಯಾವ ತರ ಮಾಡಬೇಕು, ಆ ಮಂತ್ರ ಯಾವುದು ಅನ್ನೋದನ್ನ ತಿಳಿಸ್ತಾ ಇದ್ದೀನಿ. ಆಂ ಕ್ರೀಂ 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 ಕ್ರಾಂ 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 ಸ್ಪರೆ ಸ್ಪರೆ ಧಾಮ್ ಧಾಮ್ ಠಠ. ಆಂ ಕ್ರೀಂ 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 ಕ್ರಾಂ 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 ಸ್ಪರೆ ಸ್ಪರೆ ಧಾಮ್ ಧಾಮ್ ಠಠ. ಈ ಒಂದು ಮಂತ್ರವನ್ನ 1008 ಬಾರಿ ಈ ಕಾಳುಗಳಿಗೆ ಅಭಿಮಂತ್ರಿಸಿ ಯಾರ ಮನೆಯಲ್ಲಿ ಹಾಕ್ತಿರೋ ನೋಡಿ, ಅವರ ಮನೆಯಲ್ಲಿ 3 ದಿನದಲ್ಲಿ ಜಗಳಗಳಾಗ್ತವೆ ಅಥವಾ ರೋಗ ರುಜಿನಗಳು ಬರ್ತವೆ, ಆರಾಮ್ ತಪ್ತಾರೆ, ಅಥವಾ ಇನ್ನೂ ಏನು ಬೇಕಾದರೂ ಆಗ್ಬೋದು. ಅವರ ಉಚ್ಚಾಟನೆ ಸುಲಭವಾಗಿ ಆಗುತ್ತೆ ವೀಕ್ಷಕರೇ. ಈ ಉಚ್ಚಾಟನೆ ಪ್ರಯೋಗ ಯಾರು ಕೂಡ ತೋರಿಸಿರಲ್ಲ, ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ತುಂಬಾ ಜನ ನನ್ನ ಕೇಳ್ತಾ ಇದ್ದೀರಿ, ಕಮೆಂಟ್ ಮಾಡ್ತಾ ಇದ್ರಿ, ಗುರುಗಳೇ ಶತ್ರುಗಳು ಕಿರಿಕಿರಿ ಭಾಳ ಆಗ್ತಾ ಇದೆ, ತೊಂದರೆ ಮಾಡ್ತಾ ಇದ್ದಾರೆ, ಕಾಡ್ತಾ ಇದ್ದಾರೆ, ಕಿರಿಕಿರಿ ಮಾಡ್ತಾ ಇದ್ದಾರೆ, ಹಲವಾರು ತರ ಕೇಳ್ತಾ ಇದ್ದೀರಿ. ಈ ಕಾಳುಗಳನ್ನ ಅವರ ಮನೆಯಲ್ಲಿ ಚೆಲ್ಲಾಡಿದ್ರೆ ಸಾಕು, ಅಥವಾ ಅವರ ಜಾಗದಲ್ಲಿ, ಸ್ವಂತ ಜಾಗದಲ್ಲಿ, ಅವರ ಅಂಗಳದಲ್ಲಿ ಚೆಲ್ಲಾಡಿದ್ರೆ ಸಾಕು. ಬರೀ 3 ಬಾರಿ ಇದನ್ನ ಅವರು ಇದರ ಮೇಲೆ ಹೆಜ್ಜೆ ಇಟ್ಟು ಹೋದ್ರೆ ಸಾಕು. ಈ ಕಾಳುಗಳ ಮೇಲೆ ಎಂಥದ್ದೇ ಬಲಿಷ್ಠ ವ್ಯಕ್ತಿ ಆದ್ರೂ ಸಹ ಇದರ ಮುಂದೆ ತಲೆ ಕೆಳಗೆ ಮಾಡಲೇಬೇಕು. ಅಷ್ಟೊಂದು ಬಲಿಷ್ಠ ಪ್ರಯೋಗ ಆಗುತ್ತೆ ವೀಕ್ಷಕರೇ. ಈ ಕಾಳುಗಳಿಗೆ ಅಷ್ಟೊಂದು ಶಕ್ತಿ ಇದೆ. ಆ ಮಂತ್ರವನ್ನ ಸರಿಯಾಗಿ ನೀವು ಪಠನ ಮಾಡಿ ಇದಕ್ಕೆ ಅಭಿಮಂತ್ರಿಸಿದರೆ ಸಾಕು. ಇದರ ಶಕ್ತಿಯ ಪ್ರಭಾವದಿಂದ ನಿಮ್ಮ ಶತ್ರುಗಳು ಸರ್ವನಾಶ ಆಗೋದು ಖಂಡಿತ ವೀಕ್ಷಕರೇ. ಯಾರಿಗೆಲ್ಲ ಈ ಕಾಳುಗಳು ಬೇಕಾದ್ರೆ ನಮ್ಮನ್ನ ಸಂಪರ್ಕಿಸಿ, ಅಥವಾ ನೀವೇ ಮಾಡ್ಕೊಳ್ತೀರಾ ಅಂದ್ರೆ ಅಮಾವಾಸ್ಯೆ ದಿನ ಮಧ್ಯರಾತ್ರಿ ಸ್ಮಶಾನಕ್ಕೆ ಹೋಗಿ ಮಾಡ್ಕೊಂಡು ಬರಬೇಕು. ಅದಾದ ನಂತರ 1008 ಬಾರಿ ಈ ಒಂದು ಕಾಳುಗಳಿಗೆ ನಾನು ಹೇಳಿರುವಂತ ಮಂತ್ರವನ್ನ ಜಪಿಸಿ, ನಂತರ ಅದನ್ನ ಒಂದು ಶುಭ ದಿನ ಅಥವಾ ಶನಿವಾರ ಆಗ್ಬೋದು ಅಥವಾ ಬುಧವಾರ ದಿನ ಆಗ್ಬೋದು, ಆ ದಿನದಂದು ನೀವು ಯಾರ ಮನೆಯಲ್ಲಿ ಹಾಕ್ತಿರೋ ಶತ್ರುನಾಶ ಖಂಡಿತವಾಗಿ ಆಗುತ್ತೆ ವೀಕ್ಷಕರೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.